ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಬೆಳಗಿನ ಕೆಲಸ ನಡೆದಿದ್ದೆ. ಇವತ್ತು ನಾನು ವೆಯ್ಟ್ ಲಾಸ್ ಪೌಡ್ರ್ ಕುಡಿಯತ್ತೀನಿ. ಪೌಡ್ರ್ ಹಾಕ್ಕೊಂಡಿದ್ದೀನಿ, ಬಿಸಿನೀರು, ಒಂಚೂರು ಬೆಲ್ಲ ಹಾಕೋತೀನಿ. ಇಲ್ಲಿ ಮುಖಕ್ಕೆ ಹಚ್ಕೊಳ್ಳಿಕ್ಕೆ ಕ್ರೀಮು, ಈ ಕಡೆ ಟೀ ಇದು ಕುಡಿದ್ರೆ ನಾನು ಟೀ ಕುಡಿಯೋಲ್ಲ, ಗ್ಲಾಸ್ಗೆಲ್ಲ ಹಾಕಿಡ್ತೀನಿ, ಕುಡಿಯೋರು ಕುಡಿತಾರೆ. ಸೊ ಇದು ಇವತ್ತಿನ ಮಾರ್ನಿಂಗ್ ಕೆಲಸಗಳು. ಚೂರು ಹಾಲು ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲೊಂದು ಸ್ವಲ್ಪ ಬೆಲ್ಲ, ಹಾಲು ಹಾಕಿನಿ. ಇದರಲ್ಲಿ ಘಮ ಘಮ ಅಂತ ವಾಸನೆ ಬರುತ್ತೆ, ಚೆನ್ನಾಗಿರುತ್ತೆ. ಇದು ಯೂಸ್ ಮಾಡಿರಿ. ಸೊ ಇದು ಹಚ್ಕೊಂಡು ಒಂದು ಸ್ವಲ್ಪ ಬೇಕಿದ್ದ ಕೆಲಸ ಮಾಡಿಕೊಂಡು ಸ್ನಾನ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ ಸ್ನಾನ ಟೈಮಿಗೆ ಇದು ಫುಲ್ ಬಾಡಿ ಎಲ್ಲನೂ ನೀವು ಹಾಕೋಬೋದು ನೋಡಿರಿ. ಫೈನ್ ಪೇಸ್ಟ್ ಅದ ಇದು. ಫ್ರೆಂಡ್ಸು ನಾವು ಎಲ್ಲ ಕಡೆ ಹಚ್ಕೊಂಡಿ ನೋಡ್ರಿ. ಹ್ಯಾಂಡ್ಸಿಗೂ ಹಾಕ್ಕೊಂಡೀನಿ, ಮುಖಕ್ಕೂ ಹಾಕ್ಕೊಂಡೀನಿ. ನಾನು ಬೇರೆ ವಿಷಯದ ಬಗ್ಗೆ ಮಾತಾಡ್ತಿದ್ದೆ. ಇದನ್ನು ನಾನು ಫೇಸಿಗೆಲ್ಲ ಹಾಕೋತೀನಿ ಫ್ರೆಂಡ್ಸ್. ನಿಜವಾಗೂ ಚೆನ್ನಾಗೈತೆ. ನಾನು ಯಾವಾಗ ಯೂಸ್ ಮಾಡ್ತಿರ್ತೀನಿ. ಚೆನ್ನಾಗೈತೆ. ಫೇಸಿಂದು ಸ್ಕಿನ್ನು ಸ್ಮೂತಾಗಿರುತ್ತಾ, ಚೆನ್ನಾಗಿರುತ್ತಾ. ನೀವು ಟ್ರೈ ಮಾಡಿರಿ. ಇದು ರೆಡಿಯಾಗಿದೆ. ಇದು ಕುಡಿತೀನಿ. ಪುಡಿ ಮಾಡಿ ಹಾಕಬೇಕಾಗಿತ್ತು. ಪೂರ್ತಿ ಕುಡಿದ್ರೆ ಫ್ರೆಂಡ್ಸ್ ಸ್ವಲ್ಪ ಬೆಲ್ಲ ಉಳಿದೋದು ಅಷ್ಟೇ. ನೀವು ಇದನ್ನು ಯೂಸ್ ಮಾಡಿ, ಚೆನ್ನಾಗಿರುತ್ತೆ.
ಬೆಳಗಿನ ಕೆಲಸ ಬೇಗ ಮುಗಿಸ್ಕೊಂಡು ನೋಡಿರಿ ನನ್ನ ಮುಖಕ್ಕೂ ಸ್ವಲ್ಪ ಎಲ್ಲ ಹಚ್ಕೊಂಡಿನಿ, ಕೈಗೂ ಹಚ್ಕೊಂಡಿನಿ. ಅಷ್ಟೊತ್ತು ನಾನು ಡ್ರೈ ಆಗಿರುತ್ತೆ. ಅದಾದಮೇಲೆ ನಾನು ಸ್ನಾನ ಮಾಡ್ಕೊಳ್ತೀನಿ. ಸ್ನಾನಕ್ಕೂ ಕೈಗೆ ಕಾಲಿಗೆಲ್ಲನೂ ಸೋಪ್ ಬದಲು ಇದನ್ನೇ ಯೂಸ್ ಮಾಡ್ಬೋದು. ಆ ಥರ ಇದೆ ಇದು ಫೇಸ್ ಪೌಡ್ರ್ ಏನಿದೆ. ಸೊ ನಾನು ಪ್ಯಾಕ್ ಥರ ಹಾಕ್ಕೊಂಡಿರ್ತೀನಿ ಅಷ್ಟೇ. ಸೊ ಬೆಳಗ್ಗೆ ಎಷ್ಟೆಲ್ಲ ಕೆಲಸ ಆದಮೇಲೆ ಇನ್ನೂ ಅಡುಗೆ ಬಾಕಿ ಇದೆ, ಅಡುಗೆ ಮಾಡಬೇಕು. ಆಮೇಲೆ ನಿಮಗೆ ನಾನಿವತ್ತು ಮನೆಯ ಅಪ್ಡೇಟನ್ನು ತೋರಿಸ್ತೀನಿ. ಥಂಬ್ನೇಲಲ್ಲೂ ಕೂಡ ಅದನ್ನೇ ಇದೆ. ನಿಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಯಾಕಂದರೆ ನಂದು 200 ಸಬ್ಸ್ಕ್ರೈಬರ್ಸು ಇಲ್ಲ, ಆದರೆ ವ್ಯೂಸ್ ಇರ್ತವೆ, ಪರವಾಗಿಲ್ಲ. ಸೊ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ನಂದು ಇನ್ನೊಂದು ಗಾರ್ಡನಿಂಗ್ ಚಾನಲ್ ಇದೆ, ಗಾರ್ಡನಿಂಗ್ ಚಾನಲಲ್ಲೂ ನಿಮ್ಮ ಒಂದು ಸಪೋರ್ಟ್ ಇರಲಿ. ಸೊ ನನ್ನ ಬೆಳಗಿನ ರೊಟೀನ್ ನಿಮ್ಮ ಜೊತೆಗೆ ಮಾತಾಡ್ತಾ ನಿಮ್ಮ ಜೊತೆಗೆ ನಾನು ಕೆಲಸಗಳನ್ನು ಶೇರ್ ಮಾಡ್ತಿರ್ತೀನಿ. ಸೊ ಎಲ್ಲರ ಮನೆಯಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ಕಾಮನ್ಲಿ ಮಾಡೋದಿದೆ. ಆಮೇಲೆ ಅವತ್ತಿನ ದಿವಸ ಸಾಯಂಕಾಲ ಏನಾಯ್ತು ಅಂದರೆ ಬಲ್ಬ್ಸ್ ಬಂದಿದ್ದು. ನಾನು ಬಲ್ಬ್ಸ್ ಆರ್ಡ್ರ್ ಮಾಡಿದ್ದೆ, ರೈನ್ ಲಿಲ್ಲಿ ಬಲ್ಬ್ಸು, ಬೇರೆ ಕಲರ್ಸ್ದು. ಸೊ ಅದು ಕೂಡ ಬಂತು. ನಾನು ಮೀಶೋಯಿಂದ ಇನ್ನೊಂದಿಷ್ಟು ಗಿಡಗಳನ್ನು ಕೂಡ ಆರ್ಡ್ರ್ ಮಾಡಿದ್ದೆ, ಅವು ಬರೋದಿದೆ ಇನ್ನು. ಇದು ಮೀಶೋಯಿಂದಲ್ಲ, ಇದು ನಾನು ಬೇರೆ ಕಡೆಯಿಂದ ಆರ್ಡ್ರ್ ಮಾಡಿದ್ದು. ಸೊ ಬಲ್ಬ್ಸ್ಗಳನ್ನು ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದರು. ಇದೇ ಥರ ನಾನು ಕೆಲವೊಂದಿಷ್ಟು ಬಲ್ಬ್ಸ್ ಆಗಲಿ ಅದನ್ನಾಗಲಿ ಸೇಲ್ ಮಾಡ್ತಾಯಿರ್ತೀನಿ, ಸೀಡ್ಸ್ ಆಗಲಿ ಪ್ಲ್ಯಾಂಟ್ಸ್ ಆಗಲಿ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ತೊಗೋಬೋದು. ಬನ್ನಿ ಮನೆ ಕಡೆ ಹೋಗೋಣ ಅಂತ. ಮನೆ ಕಡೆ ಹೋದ್ಮೇಲೆ ಅವತ್ತು ಲಿಂಗ್ಸೂರು ಬಂದಿತ್ತು, ಆ ದಿನ ಅಂತೂ ಪೂರ್ತಿ ಶಾಂತಿಯಾಗಿತ್ತು. ಹಾಗಾಗಿ ನಾನು ಸ್ವಲ್ಪ ಮನೆ ಕಡೆ ಹಗಲೊತ್ತೇ ಹೋಗಿದ್ದೆ ನಾನಿಲ್ಲಿ. ಅಂದರೆ ನಾನು ಯಾವಾಗೂ ಸ್ವಲ್ಪ ಸಾಯಂಕಾಲನೇ ಹೋಗ್ತಿದ್ದೆ, ಮಧ್ಯಾಹ್ನನೇ ಹೋಗಿದ್ದೆ. ಮಧ್ಯಾಹ್ನ ಹೋದಾಗ ಇನ್ನೂ ಇದರಲ್ಲಿ ಲೇಬರ್ಸ್ ಎಲ್ಲ ಕೆಲಸ ಮಾಡ್ಲಿಕ್ಕತ್ತಿದ್ರು. ಅಲ್ಲಿ ನಿಂತು ನೋಡಿ, ಬಸ್ ನಿಂತು. ಕೆಳಗಡೆ ಈ ಥರ ಓಪನ್ ಸ್ಪೇಸ್ ಬಿಟ್ಟಿವಿ. ಕೆಳಗಡೆ ಯಾವುದು ಕನ್ಸ್ಟ್ರಕ್ಷನ್ ಮಾಡಲ್ಲ ಅಂಕಸ್ತಾನ ಅಂದರೆ ನೋಡೋಣ ಮುಂದೆ ಅಂಥೇಳಿ. ಸದ್ಯಕ್ಕೆ ಮೇಲಷ್ಟೇ ಮಾಡ್ಕೊತೀವಿ, ಕೆಳಗಡೆ ಓಪನ್ ಇರಲಿ ಅಂಥೇಳಿ. ಯಾಕಂದರೆ ಸಣ್ಣ ಪ್ಲಾಟ್ ಆಗಿದ್ದರಿಂದ ಸ್ವಲ್ಪ ಓಪನ್ ಇರಲಿ ಅಂಥೇಳಿ. ಸೊ ಇದು ಪಾರ್ಕಿಂಗ್ ಏರಿಯಾ ಥರ. ಸೊ ಹೊರಗಿಂದ ನೋಡೋಕ್ಕೆ ಈ ಥರ ಕಾಣಿಸುತ್ತೆ. ಫುಲ್ ಬಿಲ್ಡಿಂಗ್ ಆದಮೇಲೆ ಇನ್ನೂ ಹೆಂಗೆ ಕಾಣಿಸುತ್ತೆ ಅಂತ ನೋಡೋರಂತೆ. ಸೊ ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ.